ನಮಸ್ಕಾರ ಸ್ನೇಹಿತರೆ, ಸಕಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ನೇಮಕಾತಿ 2025 ಬಗ್ಗೆ ಮಾಹಿತಿ ಕೊಡಲು ಬಂದಿದ್ದೇನೆ. ಸಂಕ್ಷಿಪ್ತವಾದ ವಿವರಣೆ ಇದರಲ್ಲಿರುತ್ತೆ. ವಿಡಿಯೋನ ಸಂಪೂರ್ಣ ನೋಡಿ, ನಿಮಗೆ ಕರೆಕ್ಟ್ ಆಗಿರೋ ಸಂಕ್ಷಿಪ್ತ ಮಾಹಿತಿ ಸಿಗುತ್ತೆ. ವಿಡಿಯೋಗೆ ಶುರು ಮಾಡೋಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್ ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಆಲ್ ಓವರ್ ಕರ್ನಾಟಕ ಜಾಬ್ಗಳಿವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ನೇಮಕಾತಿಗಳಿವಾಗಿದೆ ಅಂತ ಹೇಳ್ಬೋದು. KRIES ಅಂತ ಕೂಡ ಇದನ್ನ ಕರೀತಾರೆ. 5267 ವೇಕೆನ್ಸಿಗಳು, 45,000ದಿಂದ 83,000ವರೆಗೂ ಸಂಬಳವನ್ನ ಕೊಡ್ತಾ ಇದ್ದಾರೆ. ಯಾವ್ಯಾವ್ದಕ್ಕಿದೆ ರಿಕ್ರೂಟ್ಮೆಂಟ್ ಯಾವ್ದಕ್ಕೆ ನಡೀತಿದೆ ಇದು ಶೈಕ್ಷಣಿಕ ಏನಿದೆ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದ ಜಾಬ್ಗಳಿವು. ಅಂದ್ರೆ ಏನು ಟೀಚರ್ ಜಾಬ್ಗಳು ಅಂತ ಹೇಳ್ಬೋದು. PST 1ರಿಂದ 5ನೇ ತರಗತಿಯವರಿಗೆ 4,424 ಜಾಬ್ಗಳಿಗೆ ಕ್ವಾಲಿಫೈ ಆಗಿದೆ. ಸೆಕ್ಷನ್ SPLಗೆ 48, ಸೆಕ್ಷನ್ AM ಗೆ 121, PET ಜನರಲ್ 2ಕ್ಕೆ 350, GPT 6ರಿಂದ 8ನೇ ತರಗತಿಯವರಿಗೆ 78 ಜಾಬ್ಗಳಿಗೆ ಕ್ವಾಲಿಫೈ ಆಗಿದೆ. ಕಂಪ್ಯೂಟರ್ ಆಪರೇಟರ್ ಹಾಗೂ ವಾರ್ಡನ್ ಹುದ್ದೆಗಳು, ವಾರ್ಡನ್ ಅಂದ್ರೆ ಬಾಯ್ಸ್ ಮತ್ತೆ ಗರ್ಲ್ಸ್ ಹಾಸ್ಟೆಲ್ ಎರಡಕ್ಕೂ ವಾರ್ಡನ್ಗಳಿಗೆ ಏನ್ ಕೆಲಸಕ್ಕೆ ಇರುತ್ತೆ ಅವ್ರಿಗೂ ಕೂಡ ಕರೀತಾ ಇದ್ದಾರೆ ಜಾಬ್ಗಳಿಗೆ. ಅದ್ರ ಜೊತೆಗೆ ಪ್ರಾಂಶುಪಾಲ, ಹಿಂದಿ ಭಾಷಾ ಶಿಕ್ಷಕರು, ದೈಹಿಕ ಶಿಕ್ಷಕ ಹಾಗೂ ಕನ್ನಡ ಭಾಷಾ ಉಪನ್ಯಾಸಕರಿಗೂ ಕೂಡ ಜಾಬ್ ಓಪನಿಂಗ್ ಇಲ್ಲಿ ಇದೆ. 18ರಿಂದ 45 ವಯೋಮಿತಿ ಒಳಗಿರೋರು, ವಯಸ್ಸಿನ ವಯೋಮಿತಿ ಬಂದ್ಬಿಟ್ಟು 45 ವರ್ಷದೊಳಗಿರೋರು ಯಾರು ಬೇಕಾದ್ರೆ ಅಪ್ಲೈ ಮಾಡುವುದು. ನೇರ ನೇಮಕಾತಿ ಇದಾಗಿರುತ್ತೆ, ಆಯ್ತಾ. B.Ed, D.Ed ಹಾಗೂ 10ನೇ ತರಗತಿ ಯಾರಾದ್ರೂ ಪಾಸ್ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. 10ನೇ ತರಗತಿ ಪಾಸ್ ಆಗಿರೋರಿಗೆ ಚಿಕ್ಕ ಪುಟ್ಟ ಕೆಲಸ ಇರುತ್ತೆ, ಪಿಯೋನ್ ಜಾಬ್ಗಳು ಅಂತ ಇರುತ್ತೆ. B.Ed, D.Ed ಅವ್ರಿಗೆ ಟೀಚರ್ಗಳು, ಹಾಗೆ B.Ed, D.Ed ಎರಡು ಕಂಪ್ಲೀಟ್ ಮಾಡಿ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದ್ರೆ ಅವ್ರಿಗೆ ಪ್ರಾಂಶುಪಾಲ, ಹಾಗೆ ಏನು ಅಸಿಸ್ಟೆಂಟ್ ಪ್ರಿನ್ಸಿಪಲ್ ಆ ಥರ ಹುದ್ದೆಗಳು ಕೂಡ ಇಲ್ಲಿ ಕೊಡ್ತಾರೆ. ನೇರ ನೇಮಕಾತಿ, ಅದೇ ರೀತಿ ಎಕ್ಸಾಮ್ ಇರಲ್ಲ. ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ವಸತಿ ಶಾಲೆಗಳಲ್ಲಿ ಇಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರೋ ವಸತಿ ಶಾಲೆಗಳ ನೇಮಕಾತಿ ಅಧಿಸೂಚನೆಯನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ನಿಮಗೆ ಸೂಟ್ ಆಗುತ್ತೆ ಅಂದ್ರೆ ಮಾತ್ರ ಜಾಬ್ಗೆ ಅಪ್ಲೈ ಮಾಡೋದನ್ನ ಮರಿಬೇಡಿ. 1 ತಿಂಗಳಲ್ಲಿ ಈಗ ಜಾಬ್ಗಳಿಗೆ ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ. 1 ತಿಂಗಳಲ್ಲಿ ನಿಮಗೆ ಸ್ಟಾರ್ಟ್ ಆಗೋಗುತ್ತೆ. ಆನ್ಲೈನ್ ಕೂಡ ಅರ್ಜಿನ ಸಲ್ಲಿಸೋಕ್ಕೆ ನಿಮ್ಗೆ ಓಪನ್ ಐತೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೂಡ ಸಿಗುತ್ತೆ. ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಕೂಡ ಮಾಹಿತಿ ಕೊಡ್ತೀನಿ. ಆಧಾರ್ ಕಾರ್ಡು, ಎಕ್ಸಾಮ್ಸಿನ ಮಾರ್ಕ್ಸ್ ಕಾರ್ಡು, ಎಕ್ಸ್ಪೀರಿಯನ್ಸ್ ಏನಾದ್ರು ಇದ್ರೆ, ನಿಮಗೆ ಮುಂಚೆ ಟೀಚರ್ ಆಗಿ ಕೆಲಸ ಮಾಡಿ ಅಂದ್ರು ಎಕ್ಸ್ಪೀರಿಯನ್ಸ್ ಇದ್ರೆ ಆ ಎಕ್ಸ್ಪೀರಿಯನ್ಸಿನ ಲೆಟರು, ಇಮೇಲ್ ID, ಹಾಗೆ ನಿಮ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಶೈಕ್ಷಣಿಕ ಪ್ರಮಾಣ ಪತ್ರ ಇವೆಲ್ಲ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. KRIES ರಿಕ್ರೂಟ್ಮೆಂಟ್ 2025 ಅಂತ ಕೂಡ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ಹೋಗಿ ಒಂದ್ಸಲ ಚೆಕ್ ಮಾಡಿ, ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಅಪ್ಲೈ ಕೂಡ ಮಾಡಬಹುದು. ಒಳ್ಳೆ ಸಂಬಳ ಇದೆ, 45,000ದಿಂದ 83,000 ಸಂಬಳ. ಅದು ಏನಂದ್ರೆ ಟೀಚರ್ ಉದ್ಯೋಗದವ್ರಿಗೂ, ಯಾರ್ಯಾರು ಟೀಚರ್ ಕೆಲಸನ ಮುಂಚೆ ಮಾಡಿದ್ದಾರೆ ಅಂಥವ್ರಿಗೆ ಇದು ತುಂಬಾ ಒಳ್ಳೆ ಅವಕಾಶ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಕೂಡ ಆದಷ್ಟು ಬೇಗ ಇದಕ್ಕೆ ಹೋಗಿ ಅಪ್ಲೈ ಮಾಡಿ. ಜಾಬಿಗೆ ಅಪ್ಲೈ ಮಾಡು. ನಿಮಗೆ ಸೂಟ್ ಆಗುತ್ತೆ ಅಂದ್ರೆ ನಿಮಗೆ ಒಳ್ಳೆ ಸ್ಯಾಲ್ರಿ ಇದೆ, ಮತ್ತೆ ನೇರ ನೇಮಕಾತಿ ಕೂಡ ಆಗಿದ್ರೆ ಮೆರಿಟ್ ಆಧಾರಿತವಾಗಿ ನೇಮಕಾತಿ ಮಾಡ್ತಾರೆ. ಸಂದರ್ಶನ ಇದ್ದೇ ಇರುತ್ತೆ. ನೇರ ನೇಮಕಾತಿ ಅಂದ್ರೆ ಬಂದ ತಕ್ಷಣ ಯಾರ್ಯಾರು ಅಪ್ಲೈ ಮಾಡ್ತಾರೋ ಎಲ್ಲರಿಗೂ ಹೋಗಿ ಸೇರಿಸ್ಕೊಳ್ಳಲ್ಲ, ಸಂದರ್ಶನ ಇರುತ್ತೆ. ಇಂಟರ್ವ್ಯೂ ಬೇಸಿಸ್ ಮೇಲೆ, ಹೇಗೆ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಇವತ್ತಿನ ಮಟ್ಟಕ್ಕೆ ಸಂದರ್ಶನದ ಮೇಲೆ ತಗೊಳ್ಳೋದು, ಇಂಟರ್ವ್ಯೂ ಮಾಡೇ ತಗೊಳ್ಳೋದು, ಇಲ್ಲೂ ಕೂಡ ಸಂದರ್ಶನ ಮಾಡ್ತಾರೆ ಪ್ರಾಂಶುಪಾಲರು. ಯಾವಾಗ B.Ed, D.Ed ಏನು ಸಂಸ್ಥೆ ಅವರು KRIES ರಿಕ್ರೂಟ್ಮೆಂಟ್ ಕಡೆಯಿಂದ ಅವರು ಹೆಚ್ಚಿನ ಅಧಿಸೂಚನೆ ಬಗ್ಗೆ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೂಡ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಅದೊಂದ್ಸಲ ಹೋಗಿ ಚೆಕ್ ಮಾಡ್ಕೊಂಬಿಡಿ, ಆಯ್ತಾ. KRIES ರಿಕ್ರೂಟ್ಮೆಂಟ್ 2025 ಆಗ್ತಿರೋದು. 2024 ಇನ್ನೇನು ಮುಗಿಯಕ್ಕೆ ಬಂತು. ನವೆಂಬರ್, ಇವಾಗ ಎಷ್ಟು, ನವೆಂಬರ್ 25, ಇನ್ನೇನು ಡಿಸೆಂಬರ್ 2, 3 ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ರೆ ಇನ್ನೊಂದು 20 ದಿವಸ, ನ್ಯೂ ಇಯರ್ ಅನ್ಕೊಂಡು ಡಿಸೆಂಬರ್ ಮುಗಿದೋಗುತ್ತೆ. ಜನವರಿಯಿಂದ ಇದೆಲ್ಲ ಶುರು ಆಗುತ್ತೆ. ಆ ಕಾರಣಕ್ಕೋಸ್ಕರ ಆದಷ್ಟು ಬೇಗ ಅಪ್ಲೈ ಮಾಡಿ. ನಿಮ್ಮ ಪರಿಚಯಸ್ಥರು, ಸ್ನೇಹಿತರು, ಗೊತ್ತಿರೋಲ್ಲ ಆದಷ್ಟು ವಿಡಿಯೋನ ಕೂಡ ಶೇರ್ ಮಾಡಿ, ಅವ್ರಿಗೊಂದು ಮಾಹಿತಿ ವಿಡಿಯೋ ಸಿಗಲಿ ಅಂತ. ಇದೇ ಥರ ಹೊಸ ಮಾಹಿತಿಗಳು, ಹೊಸ ಜಾಬ್ ಅಪ್ಡೇಟ್ಗಳು ನಮ್ಮ ಕಡೆ ಬರ್ತದೆ, ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ ಅಂತ ಬರುತ್ತೆ, ಬೆಲ್ ಐಕಾನ್ ಒತ್ತಾಗ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋಲಿ ಹೊಸ ಅಪ್ಡೇಟ್ ಇಟ್ಕೊಂಡು ಮುಂದೆ ಬರ್ತೀನಿ.